ಪ್ರೇಮಶಂಕರ್ ಕೈ ರುಚಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರೇಮಶಂಕರ್. ಇವತ್ತು ನಾನು ನಿಮಗೆ ಗಂಟೆಗಟ್ಟಲೆ ಕುತ್ಕೊಂಡು ಉದ್ದಿದೆ, ಹಾಗೆ ಬಿಸಿಲಲ್ಲಿ ಒಣಗಿಸ್ದೆ ತುಂಬಾನೇ ಈಸಿಯಾಗಿ ಮನೆಯಲ್ಲಿ ಹೇಗೆ ಹಪ್ಪಳ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ಹಪ್ಪಳನ ನೀವು ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ವರ್ಷಗಂಟ್ಲೆ ಇಟ್ಕೊಂಡು ಉಪಯೋಗಿಸ್ಬೋದು. ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಹಪ್ಪಳ ಮಾಡೋದಕ್ಕೆ ನಾನು ರಾತ್ರಿನೇ 2 ಲೋಟದಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೀನಿ. ಈ ಅಕ್ಕಿ ಈಗ ಚೆನ್ನಾಗಿ ನೆಂದಿದೆ. ಇದನ್ನ ಒಂದು 2 ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಬೇಕು. ಹಪ್ಪಳ ತುಂಬಾನೇ ಬೆಳ್ಳಗೆ ಬರಬೇಕು ಅಂದ್ರೆ ಇದನ್ನ ಎಷ್ಟು ನೀಟಾಗಿ ತೊಳಿತೀವೋ, ಅಂದ್ರೆ ಅಕ್ಕಿನ ಎಷ್ಟು ನೀಟಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ಈಗ ತೊಳೆದಿರೋ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸಣ್ಣಗೆ ರುಬ್ಕೊಳ್ತೀನಿ. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಇದನ್ನ ರುಬ್ಕೋಬೇಕು. ಹಾಗೇನೆ ರುಬ್ಬುವಾಗ ಜಾಸ್ತಿ ನೀರು ಹಾಕಬಾರ್ದು. ಯಾಕೆಂದ್ರೆ ನಾವು ಹಪ್ಪಳ ಮಾಡೋದಕ್ಕೆ ಒಂದು ಹದದಲ್ಲಿ ಅಂದ್ರೆ ಒಂದೇ ಕನ್ಸಿಸ್ಟೆನ್ಸಿನಲ್ಲಿ ಈ ಹಿಟ್ಟು ಇರಬೇಕು. ನಾನೀಗ ತೋರಿಸ್ತಾ ಇದ್ದೀನಲ್ವಾ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಹಾಗಾಗಿ ರುಬ್ಕೊಳ್ಳುವಾಗ ಸ್ವಲ್ಪ ಕಡಿಮೆನೇ ನೀರು ಹಾಕಿ ರುಬ್ಕೊಳ್ಳಿ. ಅದಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬಹುದು. ಈಗ ಅಷ್ಟು ಅಕ್ಕಿನೂ ಕೂಡ ರುಬ್ಕೊಂಡಾಗಿದೆ. ಇದೇ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ. ಇನ್ನು ಇದನ್ನ ಯಾಕೆ ಈ ರೀತಿ ಸೋಸ್ಕೊಂಡಿದ್ದು ಅಂದ್ರೆ ಮಧ್ಯದಲ್ಲಿ ಗಂಟುಗಳೇನು ಬರಬಾರ್ದು, ಹಾಗೆ ಅಕ್ಕಿ ಉಳಿದಿದ್ರೆ ಅದು ಕೂಡ ಬರಬಾರ್ದು ಅಂತ. ಆದಷ್ಟು ಸಣ್ಣಗಿರ್ಬೇಕು ಇದು ಹಿಟ್ಟು. ಇನ್ನು ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗೆ ಚೆಕ್ ಮಾಡೋದು ಅಂದ್ರೆ, ಈ ರೀತಿ ಒಂದು ಸ್ಪೂನನ್ನು ತಗೊಂಡಿರ್ತೀವಲ್ವಾ ಮಿಕ್ಸ್ ಮಾಡೋದಕ್ಕೆ ಅಂತ, ಅದನ್ನ ಉಲ್ಟಾ ಮಾಡಿ ಅದ್ರ ಮೇಲ್ಗಡೆ ಈ ರೀತಿ ಲೈನ್ ಹಾಕಿದ್ರೆ ಈ ಲೈನ್ ಕೂಡಬಾರ್ದು. ನಾನಿಲ್ಲಿ 2 ಸೈಡಲ್ಲೂ ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕೂಡ ಕೂಡ್ತಾ ಇಲ್ಲ. ಈ ರೀತಿ ಇದೆ ಅಂದ್ರೆ ನಾವು ಮಾಡ್ಕೊಂಡಿರೋಂಥ ಹಿಟ್ಟಿನ ಹದ ಕರೆಕ್ಟ್ ಆಗಿದೆ ಅಂತ. ಈಗ ಈ ಹಿಟ್ಟು ರೆಡಿ ಆಗಿದೆ ಅಲ್ವಾ, ಇದಕ್ಕೆ ನಾವು ಮಸಾಲೆಗಳನ್ನೆಲ್ಲ ಹಾಕೋದ್ಕಿಂತ ಮುಂಚೆ ಒಂದು ಪಾತ್ರೆನಲ್ಲಿ 3/4 ಭಾಗದಷ್ಟು ನೀರನ್ನ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಹಸಿ ಮಾಡಿ 2 ಫೋಲ್ಡ್ ಮಾಡಿ ಮೇಲ್ಗಡೆ ನೀಟಾಗಿ ಕಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಟ್ಟುವಾಗ ಗಟ್ಟಿಯಾಗಿ ಕಟ್ಟಬೇಕು. ಹಾಗೇನೆ ಬಟ್ಟೆ ಎಲ್ಲೂ ಸುಕ್ಕು ಬರ್ದೇ ಇರೋ ರೀತಿ ಕಟ್ಕೋಬೇಕು. ಈ ರೀತಿ ಗಟ್ಟಿಯಾಗಿ ಕಟ್ಕೊಂಡು ಸುಕ್ಕು ಇಲ್ಲದೆ ಇದ್ರೆ ನಾವು ಮಾಡುವಂಥ ಹಪ್ಪಳ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಹಿಟ್ಟಿಗೆಲ್ಲ ನಾವು ಮಸಾಲ ಹಾಕೋದ್ಕಿಂತ ಮುಂಚೆ ಈ ರೀತಿ ನೀರು ಹಾಕಿ ಮೇಲ್ಗಡೆ ಕಟ್ಟಿ ನಾವು ಇದನ್ನ ಕುದಿಯೋದಕ್ಕೆ ಇಟ್ಬಿಟ್ರೆ ಅದು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದರಲ್ಲಿರುವಂಥ ನೀರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ಹಪ್ಪಳ ಬರುತ್ತೆ. ಈಗ ಇದನ್ನ ನೀಟಾಗಿ ಕಟ್ಕೊಂಡಾಗಿದೆ. ಇನ್ನು ಇದ್ರ ಮಧ್ಯೆ ಎಲ್ಲೂ ಸುಕ್ಕು ಬರಬಾರ್ದು, ಫಿಟ್ ಆಗಿರಬೇಕು ಅಂತ ಸುತ್ತಲೂ ಇರುವಂಥ ಬಟ್ಟೆನ ಚೆನ್ನಾಗಿ ಜಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಒಲೆ ಮೇಲ್ಗಡೆ ಇದೇ ರೀತಿ ಪಾತ್ರೆ ಇಟ್ಟರೆ ಬೆಂಕಿ ಹತ್ತೋ ಚಾನ್ಸಸ್ ಇರುತ್ತೆ ಉಳಿದಿರೋ ಅಷ್ಟು ಬಟ್ಟೆಗೂ. ಅದಕ್ಕೋಸ್ಕರ ಅಂತ ನೀಟಾಗಿ ಅದನ್ನ ಒಳಗಡೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇದನ್ನ ಕುದಿಯೋದಕ್ಕೆ ಇಡೋಣ. ಇನ್ನು ಇದು ಕುದಿಯೋಷ್ಟರಲ್ಲೇ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈ ಹಿಟ್ಟಿಗೆ ನಾನು 1 ಚಮಚದಷ್ಟು ಕರಿ ಎಳ್ಳನ್ನ ಹಾಕಿದ್ದೀನಿ. ಕರಿ ಎಳ್ಳೇ ಬೇಕು ಅಂತ ಏನಿಲ್ಲ, ಬಿಳಿ ಎಳ್ಳನ್ನ ಕೂಡ ಉಪಯೋಗಿಸ್ಬೋದು. 1 ಚಮಚದಷ್ಟು ಗಸಗಸೆ, 1/4 ಚಮಚ ಅಥವಾ 1/2 ಚಮಚದಷ್ಟು ಜೀರಿಗೆ, ಇನ್ನು ರುಚಿಗೆ ತಕ್ಕಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಕೂಡ ಹಾಕಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿ ಇದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ನೀವು ಇದಕ್ಕೆ ಸ್ವಲ್ಪ ಓಂ ಕಾಳು ಅಂದ್ರೆ ಅಜ್ವಾನ ಕೂಡ ಹಾಕೋಬಹುದು. ನಾನಿಲ್ಲಿ ಅಜ್ವಾನ ಹಾಕಿಲ್ಲ. ಹಾಗೆ ಮೇನ್ ಆಗಿ ಸಂಡಿಗೆ ಮತ್ತೆ ಹಪ್ಪಳ ಮಾಡುವಾಗ ಎಲ್ರೂ ಇದಕ್ಕೆ ಸೋಡಾ ಹಾಕ್ತಾರೆ. ಇಲ್ಲಿ ಮೇನ್ ಪಾಯಿಂಟ್ ಏನು ಅಂದ್ರೆ ನಾನು ಸೋಡಾ ಹಾಕ್ದೇನೆ ಈ ಹಪ್ಪಳನ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಎಣ್ಣೆನಲ್ಲಿ ಹಾಕಿದ ತಕ್ಷಣ ಇವು ಅರಳ್ಕೊಳ್ಳುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆದಷ್ಟು ನಾವು ಅಡುಗೆಗೆ ಸೋಡಾ ಬಳಸೋದನ್ನ ಕಡಿಮೆ ಮಾಡಿದ್ರೆ ನಮ್ಗೆ ಅಸಿಡಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈಗ ಇದರಲ್ಲಿರುವಂಥ ನೀರು ಚೆನ್ನಾಗಿ ಕುದೀತಾ ಇದೆ. ಮೇಲ್ಗಡೆ ಹಬೆ ಕೂಡ ಬರ್ತಾ ಇದೆ, ಆದರೆ ಕ್ಯಾಮ್ರಾನಲ್ಲಿ ಅದು ಕ್ಯಾಪ್ಚರ್ ಆಗ್ತಾ ಇಲ್ಲ. ಈ ರೀತಿ ಚೆನ್ನಾಗಿ ಹಬೆ ಬರುವಂಥ ಟೈಮಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಸಣ್ಣ ದೋಸೆ ಥರ ಹಾಕ್ಕೊಂಡ್ರೆ ಜಸ್ಟ್ 1 ಅಥವಾ 2 ಸೆಕೆಂಡನ್ನಲ್ಲೇ ಇದು ಚೆನ್ನಾಗಿ ಬೆಂದು ಬಿಡುತ್ತೆ. ಸೊ ಮೇಲ್ಗಡೆ ನೀವು ಬೇಕು ಅಂದರೆ ಈ ರೀತಿ ಕ್ಯಾಪನ್ನು ಮುಚ್ಬೋದು, ಇಲ್ಲದೇ ಇದ್ರೆ ಹಾಗೆ ಕೂಡ ಮಾಡ್ಕೋಬೋದು. ಚೆನ್ನಾಗಿದು ಬೆಂದಿದೆ ಅಂದಾಗ ಸೈಡಲ್ಲಿ ಒಂದು ಚಾಕು ತಗೊಂಡು ಈ ರೀತಿ ಬಿಡಿಸ್ಕೊಂಡ್ರೆ ನಮ್ಮ ಹಪ್ಪಳ ರೆಡಿ ಆಗಿಬಿಡುತ್ತೆ. ಇದನ್ನ ಒಂದು ಸ್ಪೂನಿಂದ ಈ ರೀತಿ ಎತ್ಕೊಂಡು ಮತ್ತೊಂದು ಹಪ್ಪಳ ಹಾಕಿದ ಮೇಲೆನೆ ನೀವು ಹೋಗಿ ಬಟ್ಟೆನಲ್ಲಿ ಈ ಹಪ್ಪಳನ ಒಣಗೋದಕ್ಕೆ ಹಾಕೊಳ್ಳಿ. ನೀವು ಅದನ್ನ ಒಣಗೋದಕ್ಕೆ ಹಾಕುವಷ್ಟರಲ್ಲೇ ಇನ್ನೊಂದು ಹಪ್ಪಳ ಕೂಡ ರೆಡಿ ಆಗಿಬಿಟ್ಟಿರುತ್ತೆ. ಸೊ ಅಷ್ಟು ಬೇಗ ಈ ಪ್ರೋಸೆಸ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಒಂದನ್ನ ಒಣಗೋದಕ್ಕೆ ಹಾಕುವಷ್ಟರಲ್ಲೇನೆ ಇನ್ನೊಂದು ಹಪ್ಪಳ ಕೂಡ ರೆಡಿ ಆಗಿದೆ. ಈ ಚಾಕುನಿಂದ ಸೈಡಲ್ಲಿ ಈ ರೀತಿ ಬಿಡಿಸ್ಕೊಂಡ್ರೆ ತುಂಬಾನೇ ಈಸಿಯಾಗಿ ಈ ಹಪ್ಪಳನ ಮೇಲ್ಗಡೆ ಎತ್ಬೋದು.
ಇದಂತೂ ಹಪ್ಪಳ ಮಾಡೋದಕ್ಕೆ ತುಂಬಾ ಈಸಿ ಆಗಿರೋಂಥ ಪ್ರೋಸೆಸ್. ಆದರೆ ಈ ಪ್ರೋಸೆಸ್ ಫಾಲೋ ಮಾಡುವಾಗ ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ನೀರು ಚೆನ್ನಾಗಿ ಕುದೀತಾ ಇರೋಂಥ ಟೈಮಲ್ಲಿ ಹಪ್ಪಳನ ಹಾಕಬೇಕು. ನಾರ್ಮಲಾಗಿ ನೀರು ಬಿಸಿ ಆಗಿದೆ ಅಂದಾಗ ಈ ರೀತಿ ಮೇಲ್ಗಡೆ ಹಪ್ಪಳನ ಹಾಕಿ ಬೇಯಿಸೋದಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿಯುತ್ತೆ. ಜೊತೆಗೆ ಮೇಲ್ಗಡೆ ಎಲ್ಲ ಬೆಳ್ಳಗೆ ಹಾಗೆ ಹಿಟ್ಟು ಉಳಿದಿದೆ ಅನ್ನೋ ಥರ ಕಾಣಿಸುತ್ತೆ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಪ್ಪಳ ಮಾಡ್ತಾ ಇದ್ರೆ ನೀರು ಕೂಡ ಚೆನ್ನಾಗಿ ಕುದೀತಾನೆ ಇರುತ್ತೆ, ಹಪ್ಪಳ ಕೂಡ ಬೇಗನೆ ಆಗುತ್ತೆ. ಯಾರ ಹೆಲ್ಪು ಇಲ್ದೇನೆ ಒಬ್ಬರೇ ಈ ಹಪ್ಪಳನ ಈಸಿಯಾಗಿ ಮಾಡ್ಕೋಬೋದು. ಒಂದೇ ಒಂದು ನಿಮಿಷದಲ್ಲಿ 20ರಿಂದ 25 ಹಪ್ಪಳನ ನಾವು ತೆಗೆದ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಈ ಹಪ್ಪಳ ಬರುತ್ತೆ. ಸೊ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ನಾನು ಆವಾಗಲೇ ಹೇಳಿದೆ ಅಲ್ವಾ, ಮೇಲ್ಗಡೆ ಸ್ವಲ್ಪ ಬೆಳ್ಳಗೆ ಬಂದಿರುತ್ತೆ ಅಂತ. ಆ ರೀತಿ ಬಂದಾಗ ಏನು ಮಾಡಬೇಕು ಅಂದರೆ, ತೆಗ್ದಿರೋಂಥ ಹಪ್ಪಳನ ಮತ್ತೊಂದು ಸಾರಿ ಉಲ್ಟಾ ಹಾಕಿ 1 ಸೆಕೆಂಡ್ ಅಥವಾ 2 ಸೆಕೆಂಡ್ನಷ್ಟು ಬೇಯಿಸಿದ್ರೆ ಈ ಹಪ್ಪಳ ಕೂಡ ಚೆನ್ನಾಗಿ ಬೆಂದ್ಬಿಡುತ್ತೆ. ಮೇಲ್ಗಡೆ ವೈಟ್ ಆಗಿದೆಯಾ, ಹಪ್ಪಳ ಕೆಟ್ಟೋಯ್ತು ಅನ್ನೋ ಟೆನ್ಷನ್ ಬೇಡ, ಈ ಪ್ರೋಸೆಸ್ನ ಫಾಲೋ ಮಾಡಿ. ಈ ಹಪ್ಪಳ 2ರಿಂದ 3 ದಿನದಲ್ಲಿ ಚೆನ್ನಾಗಿ ಒಣಗಿಬಿಡುತ್ತೆ. ಹಾಗೆ ಇದನ್ನು ಒಣಗಿಸೋದಕ್ಕೆ ಬಿಸಿಲೇ ಬೇಕು ಅಂತ ಏನಿಲ್ಲ. ನಾನಿಲ್ಲಿ ಮನೆಯಲ್ಲೇ ಒಣಗಿಸಿರೋದು, 3 ದಿನದಲ್ಲಿ ಚೆನ್ನಾಗಿ ಒಣಗಿದೆ. ಒಂದು ವೇಳೆ ನೀವು ಬಿಸಿಲಲ್ಲಿ ಹಾಕೋದಾದರೆ ಫಸ್ಟ್ ದಿನ ನೀವು ಮನೆಯಲ್ಲೇ ಹಾಕೊಂಡಾದ್ಮೇಲೆ ಸ್ವಲ್ಪ ಇದು ಒಣಗಿದೆ ಅಂದಾಗ ಅದನ್ನು ಉಲ್ಟಾ ಮಾಡಿ ತಂದು ಬಿಸಿಲಲ್ಲಿ ಒಣಗಿಸ್ಕೋಬೋದು. ಸೊ ಒಣಗಿದ್ಮೇಲೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಈ ಹಪ್ಪಳ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ಹಾಗೆ ನಾನಿಲ್ಲಿ ನಿಮಗೆ ಕರೆದು ಕೂಡ ತೋರಿಸ್ತೀನಿ. ಇಷ್ಟಿರೋಂಥ ಹಪ್ಪಳ ಎಣ್ಣೆನಲ್ಲಿ ಹಾಕಿದ ತಕ್ಷಣ ಎಷ್ಟು ದೊಡ್ಡದಾಯ್ತು ನೋಡಿ. ಈ ಹಪ್ಪಳನ ತಿಂತಾ ಇದ್ರೆ ಹಾಗೆ ಬಾಯಲ್ಲಿ ಕರ್ಗೋಗುತ್ತೆ. ಇನ್ನು ಕ್ರಿಸ್ಪಿನೆಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಮೇಯ್ನಾಗಿ ಹೇಳ್ದಾಗೆ ಇದಕ್ಕೆ ನಾನು ಸೋಡಾನ ಹಾಕಿಲ್ಲ. ಸೋಡಾ ಹಾಕದೇ ಇದ್ರೂ ಕೂಡ ಇಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ಎಲ್ರಿಗೂ ಅದೊಂದು ಮೈಂಡ್ ಸೆಟ್ ಇರುತ್ತೆ, ಸೋಡಾ ಹಾಕಿದ್ರೆ ಮಾತ್ರ ಹಪ್ಪಳ ಸಂಡಿಗೆ ಚೆನ್ನಾಗಿ ಬರೋದು ಅಂತ. ಸೋಡಾ ಹಾಕದೇ ಇದ್ರೂ ಕೂಡ ಹಪ್ಪಳ ಸಂಡಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಬಿಸಿಲು ಚೆನ್ನಾಗಿದ್ದಾಗ ಈ ರೀತಿ ಸಂಡಿಗೆ ಮತ್ತೆ ಹಪ್ಪಳಗಳನ್ನ ಮಾಡಿ ಇಟ್ಕೊಂಡ್ವಿ ಅಂದ್ರೆ ವರ್ಷ ಪೂರ್ತಿ ನಮಗೆ ಊಟ ಮಾಡುವಾಗ ನೆಂಚ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಹಾಗೇನೆ ಮಳೆಗಾಲ ಬಂತು ಅಂದ್ರೆ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಈ ರೀತಿ ಹಪ್ಪಳಗಳು ಸಂಡಿಗೆಗಳನ್ನೆಲ್ಲ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ನಮಗೆಲ್ಲ ಬೇಸಿಗೆ ರಜಾ ಬಿಟ್ಟಾಗ ಅಮ್ಮ ಹಪ್ಪಳ ಸಂಡಿಗೆ ಮಾಡೋದ್ರಲ್ಲಿ ನಾವು ಕೂಡ ಹೆಲ್ಪ್ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಒಂದು ರೀತಿ ಸ್ವೀಟ್ ಮೆಮೊರಿ ಅಲ್ವಾ. ಈಗ ಈ ಹಪ್ಪಳದ ಕ್ರಿಸ್ಪಿನೆಸ್ ನೋಡೋಣ. ಸೊ ಹೇಗನ್ನಿಸ್ತು ಈ ರೆಸಿಪಿ? ಈ ರೀತಿ ಹಪ್ಪಳ ಟ್ರೈ ಮಾಡುವಾಗ ಏನೇನೆಲ್ಲ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಮಿಸ್ ಮಾಡದೆ ಆ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ತುಂಬಾನೇ ರುಚಿಯಾಗಿರೋಂಥ ಹಪ್ಪಳನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಮತ್ತೊಂದು ಟೇಸ್ಟಿ ಆಗಿರುವಂತ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾ ಇರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಸಿಗ್ತೀನಿ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.